ಕ್ಯಾಬೇಜ್ ಹಾಗೂ 1 ಕಪ್ ರವೆ ಇದ್ದರೆ ಸಾಕು. ಬರೀ 10 ನಿಮಿಷದಲ್ಲಿ ಈ ಸೂಪರ್ ಆಗಿರುವಂತಹ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಎಷ್ಟು ರುಚಿಯಾಗಿದೆ ಅಂದರೆ ನೀವು ಊಹೆನೂ ಮಾಡಿರಲ್ಲ, ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಇಲ್ಲಿ ನಾನು ಮೊದಲಿಗೆ 1-2 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂಡಿನಿ. ಚಿರೋಟೆ ರವೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಾಂಬೆ ರವೆ ಕೂಡ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಂಡು ತಗೋಬೋದು. ಇವಾಗ ನಾನು ಇದಕ್ಕೆ 1 ಕಪ್ ಮೊಸರು ಹಾಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ತಿದ್ದೀನಿ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಇದರಲ್ಲಿ ಕ್ಯಾಬೇಜ್ ಹಾಕಿದಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಜಾಸ್ತಿ ನೀರು ಕೂಡ ಇದಕ್ಕೆ ಹಾಕೋಬಾರ್ದು. ಜಸ್ಟ್ ನಾನು 2 ಕಪ್ ರವಕ್ಕೆ 1 ಕಪ್ ನೀರು, 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡಿಗೆ ಎತ್ತಿಡ್ತಿದ್ದೀನಿ. ಪೂರ್ತಿ ಸಾಫ್ಟ್ ಆಗಬೇಕು ಈ ರವೆ. ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದಕ್ಕೆ. ಅಲ್ಲಿ ತನಕ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿನಲ್ವ, ಸೊ ಇದನ್ನು ಈ ರೀತಿ ತುರ್ಕೊಂಡು ಕೂಡ ತಗೋಬೋದು. ನನ್ನ ಹತ್ರ ಚಾಪರ್ ಇದೆ, ಹೀಗಾಗಿ ನಾನಿಲ್ಲಿ ಚಾಪ್ ಮಾಡ್ಕೊಂಡು ತಗೊತಿದ್ದೀನಿ. ಈ ರೆಸಿಪಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೂ ಮಕ್ಕಳ ಟಿಫಿನ್ಗೆ ಹಾಗೂ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ. ಓಕೆ, ಇವಾಗ ನಾನು 1-2 ಕಪ್ ಆಗುವಷ್ಟು ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ತೊಗೊತಿದ್ದೀನಿ. ನಿಮ್ಮಲ್ಲಿ ಚಾಪರ್ ಇಲ್ಲ ಅಥವಾ ತುರಿಯೋ ಮಣೆ ಇಲ್ಲ ಅಂದರೆ ನೀವೇನು ಮಾಡಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ತಗೋಬೋದು ತರಿಯಾಗಿ. ಇವಾಗ ನೋಡಿ ನನ್ನ ಹತ್ರ ಇಲ್ಲಿ ಸಣ್ಣ ಚಾಪರ್ ಇದೆ, ಇದರಲ್ಲಿ ಈ ರೀತಿ ಚಾಪ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ಚಾಪರ್ನಲ್ಲಿ ಜಸ್ಟ್ 10 ಸೆಕೆಂಡಲ್ಲಿ ಈ ರೀತಿ ಫ್ರೆಶ್ ಮಾಡಿದರೆ ಸಾಕು, ಎಷ್ಟು ನೀಟಾಗಿ ಚಾಪ್ ಆಗುತ್ತೆ ನೋಡಿ. ನಿಮಗೆ ಈ ಚಾಪರ್ ಬೇಕಿದ್ದರೆ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಓಕೆ, ಇವಾಗ ನೋಡಿ ಈ ರೀತಿ ಒಂದು 10 ಸೆಕೆಂಡ ಪ್ರೆಸ್ ಮಾಡಿದರೆ ಸಾಕು, ಪೂರ್ತಿಯಾಗಿ ಚಾಪ್ ಆಗುತ್ತೆ. ತುಂಬ ಸುಲಭ ಇದೇ ಅಲ್ಲ, ಇದರಲ್ಲಿ ಎಲ್ಲ ತರಕಾರಿ ಬರೀ 10 ಸೆಕೆಂಡ್ನಲ್ಲಿ ಈ ರೀತಿ ಚಾಪ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಎಷ್ಟು ಸರಿಯಾಗಿ ಚಾಪ್ ಆಗಿದೆ ಅಂತೇಳಿ. ಎಲ್ಲನೂ ಒಂದೇ ಸೈಜ್ನಲ್ಲಿ ಚಾಪ್ ಆಗಿದೆ, ಸೂಪರಾಗಿ ಕಾಣ್ತಿದೆ ಅಲ್ವಾ. ಸೊ ಎಲ್ಲನೂ ನಾನು ಇದೇ ರೀತಿ ಚಾಪ್ ಮಾಡ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ 2 ಕಪ್ ರವಕ್ಕೆ 2 ಕಪ್ ಆಗುವಷ್ಟು ಈ ಕ್ಯಾಬೇಜ್ ತೊಗೊತಿದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಬೋದು, 1.5 ಕಪ್ ಅಥವಾ 1 ಕಪ್ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಸಮ ಕ್ವಾಂಟಿಟಿದಾಗಿ ಈ ಕ್ಯಾಬೇಜ್ನ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ ಜಾಸ್ತಿ ಆಗಿರುತ್ತೆ, ಎಲ್ಲನೂ ನೆಂದಿರುತ್ತೆ ರವೆ. ಈ ಟೈಮ್ನಲ್ಲಿ ಇದಕ್ಕೆ 2 ಕಪ್ ಆಗುವಷ್ಟು ಈ ಕ್ಯಾಬೇಜ್ ತುರಿನ ಸೇರಿಸ್ತಿದ್ದೀನಿ. ಯಾವ ಕಪ್ಪಿಲೆ ನಾನು ರವೆ ತೊಗೊಂಡಿನಲ್ವ, ಸೊ ಅದೇ ಕಪ್ಪಿಲೆ 2 ಕಪ್ ರವಕ್ಕೆ 2 ಕಪ್ ಆಗುವಷ್ಟು ನಾನಿಲ್ಲಿ ಕ್ಯಾಬೇಜ್ನ ಸೇರಿಸ್ತಿದ್ದೀನಿ. ಇಷ್ಟ ಇಲ್ಲ ಅನ್ನೋದಾದರೆ 1 ಕಪ್ ಅಥವಾ 1.5 ಕಪ್ ಕೂಡ ಹಾಕೋಬೋದು. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಹಾಗೆ 1 ಕ್ಯಾರೆಟ ತುರ್ಕೊಂಡು ಸೇರಿಸ್ತಿದ್ದೀನಿ, ಇನ್ನಷ್ಟು ಹೆಲ್ದಿಯಾಗಿರಲಿ ಅಂತೇಳಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅರಿಶಿಣ ಸೇರಿಸ್ತಿದ್ದೀನಿ, ಒಂದು ಅರ್ಧ ಚಮಚ, ಮತ್ತು 1 ಚಮಚ ಜೀರಿಗೆ, ಮತ್ತು ರುಚಿಗೆ ಬೇಕಾದಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ನೀವು ಇಲ್ಲಿ ಖಾರದ ಪುಡಿನ ಹಾಕೋಬೋದು. ಓಕೆ, ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ಸೊ ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇದರಲ್ಲಿ ಕ್ಯಾಬೇಜ್ ಕೂಡ ನೀರು ಬಿಟ್ಕೊಳ್ಳುತ್ತೆ, ಹೀಗಾಗಿ ಇದರಲ್ಲಿ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಟೋಟಲ್ ನಾನು ಇಲ್ಲಿ ನೀರು ಒಂದು ಸ್ವಲ್ಪ ಕೂಡ ಹಾಕಿಲ್ಲ. ಈ ರೀತಿ ಬಂದರೆ ಏನು ಮಾಡಿ ನೀವು ಥಾಲಿಪೀಠ ಕೂಡ ಮಾಡ್ಕೋಬೋದು. ಇದರಲ್ಲಿ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು. ಅಥವಾ ನೀವು ಇಲ್ಲಿ ಮಸಾಲ ಫಡ್ಡು ಮಾಡ್ತೀನಿ ಅನ್ನೋದಾದರೆ ಒಂದು ಸ್ವಲ್ಪ ನೀರು ಹಾಗೆ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಓಕೆ ನೋಡಿ, ಜಾಸ್ತಿ ತಿಳಿ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಲಿ. ಹಾಗೆ ಇಲ್ಲಿ ಸ್ವಲ್ಪ ಅಡುಗೆ ಸೋಡಾ ಅಥವಾ ಏನೋ ಹಾಕೋದ್ರಿಂದ ಒಳಗಡೆ ಸರಿಯಾಗಿ ಬೇಯುತ್ತೆ ಅಂತೇಳಿ, ಹೀಗಾಗಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಕಂತೇನಿಲ್ಲ. ನಿಮಗೆ ಅಡುಗೆ ಸೋಡಾ ಅಥವಾ ಏನೋ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ ಥಾಲಿಪೀಠ ಮಾಡ್ಕೊಳ್ಳಿ, ಸ್ವಲ್ಪ ಹಿಟ್ಟು ಗಟ್ಟಿ ನಾದ್ಕೊಂಡು ಅದು ಕೂಡ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೀತಿ ಫಡ್ ಬೇಕನ್ನೋದಾದರೆ ಒಂದು ಸ್ವಲ್ಪ ಲಾಸ್ಟಿಗೆ ಅದಕ್ಕೆ ಅಡುಗೆ ಸೋಡಾ ಅಥವಾ ಒಂದು ಅರ್ಧ ಚಮಚ ಏನೋ ಹಾಕ್ಕೊಂಡ್ರೂ ಭೀ ನಡೆಯುತ್ತೆ. ಅದು ಹಾಕೋದ್ರಿಂದ ಏನಾಗುತ್ತೆ, ಇಲ್ಲಿ ಫಡ್ಡು ಸರಿಯಾಗಿ ಒಳಗಡೆ ಬೇಯುತ್ತೆ, ಹೀಗಾಗಿ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ. ಓಕೆ, ಇವಾಗ ನಾನಿಲ್ಲಿ ಹಿಟ್ಟನ್ನ ಸೇರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು ಜಾಸ್ತಿ ಸಾಫ್ಟ್ ಇಲ್ಲ ಹಿಟ್ಟು, ಅಂದರೆ ತಿಳಿಯಾಗಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇದೆ ಈ ಹಿಟ್ಟು. ಈ ರೀತಿ ಚಮಚಲಿಂದ ಹಾಕಬೇಕು ಅಥವಾ ಕೈಲಿಂದ ಹಾಕೋರು ಭೀ ನಡೆಯುತ್ತೆ. ಓಕೆ, ಎಲ್ಲ ಹಿಟ್ಟುವಾಗ ಹಾಕ್ಕೊಂಡಾಗಿದೆ. ಹಾಕಿ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ 1-2 ನಿಮಿಷ ಹಬೆಯಲ್ಲಿ ಬಿಡಬೇಕಾಗುತ್ತೆ. ಸ್ಲೋನೇ ಇರಲಿ, ಒಳಗಡೆ ಸರಿಯಾಗಿ ಬೇಯುತ್ತೆ. ಓಕೆ ನೋಡಿ, 1-2 ನಿಮಿಷದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಉಬ್ಬಿದೆ ನೋಡಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿರ್ತೀವಲ್ವ, ಹೀಗಾಗಿ. ಸೊ ಏನಿಲ್ಲ, ಮೊದಲಿಗೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಎಲ್ಲದಕ್ಕೆ ಎಣ್ಣೆ ಹಾಕಿ ಈ ರೀತಿ ಉಲ್ಟಾನ ಹಾಕ್ತಿದ್ದೀನಿ. ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ, ತುಂಬಾ ಕ್ರಿಸ್ಪಿ ಆಗಿರುತ್ತೆ ಇದರ ಮೇಲಿನ ಲೇಯರ.
ಓಕೆ, ಎಲ್ಲನೂ ಈ ರೀತಿ ಉಲ್ಟಾನ ಹಾಕ್ಕೊಂಡು ಅಥವಾ ಎರಡೂ ಕಡೆಗೆ ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ನೀವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕೋಬೋದು, ಬೆಣ್ಣೆ ಇಷ್ಟ ಇದ್ದರೆ ಬೆಣ್ಣೆ ಕೂಡ ಹಾಕೋಬೋದು. ಟೋಟಲಿ ಎರಡೂ ಕಡೆಗೆ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು. ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ. ಸೊ ನೋಡ್ತರೇ ಹಾಗೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಸರಿಯಾಗಿ ಬಂದಿದೆ ಈ ಫಡ್ಡು. ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಎಲ್ಲ ಕಡೆಗೆ ಅಂದರೆ ಎಲ್ಲ ಫಡ್ಡು ಪೂರ್ತಿಯಾಗಿ ಎರಡೂ ಸೈಡ್ನಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ. ಹೀಗಾಗಿ ಓಕೆ, ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಕ್ಯಾಬೇಜ್ ಮಸಾಲ ಫಡ್ಡು ರೆಸಿಪಿ ರೆಡಿಯಾಗಿದೆ. ಇಲ್ಲಿ ನಾನು 2 ಬ್ಯಾಚ್ ಹಾಕ್ಕೊಂಡಿನಿ, ಇಷ್ಟು ಫಡ್ಡು ರೆಡಿಯಾಗಿದೆ. ಇವಾಗ ನೋಡಿ ಎಷ್ಟು ಸರಿಯಾಗಿ ಒಳಗಡೆ ಬೆಂದಿದೆ ಅಂಥೇಳಿ. ಮೇಲಿನ ಲೇಯರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಇದರಲ್ಲಿ ಸೋಡಾ ಹಾಕೋದ್ರಿಂದ ಒಳಗಡೆ ಸರಿಯಾಗಿ ಬೆಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬೆಂದಿದೆ ಅಂಥೇಳಿ. ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು, ಅಥವಾ ಟೊಮೆಟೊ ಕೆಚಪು ಅಥವಾ ಕಾಯಿ ಚಟ್ನಿ ಜೊತೆಗೆ ಸೂಪರ್ ಆಗಿರುತ್ತೆ. ಸೊ ಮಕ್ಕಳ ಟಿಫಿನ್ಗೆ ಕೂಡ ನೀವು ಇದನ್ನು ಮಾಡಾಕ್ಬೋದು. ಓಕೆ, ಈ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.